ನಮಸ್ಕಾರ ಕಣ್ರಪ್ಪ, ಎಲ್ಲರೂ ಚೆನ್ನಾಗಿದ್ದೀರ? ನಾನಂತೂ ಸೂಪರ್ ಕಣಪ್ಪ. ರಾಜಕೀಯಕ್ಕೆ ಬಂದಮೇಲೆ ಸಾಕಾಗಿದ್ದೀನಿ, ಸೂಪರ್ ಆಗಿದ್ದೀನಿ. ರಾಜಕೀಯದೊಳಗೆ ಯಾವ ಕಾಲಿಟ್ನ ಅವತ್ತಿಂದ ಬಾದಾಮಿಯಲ್ಲೂ ಸಾಯಂಕಾಲ ಆದರೆ ಹೇಳ್ಬಾರ್ದು ಕಣಪ್ಪ. ಆ ರೇಂಜಿಗೆ ದೊಡ್ಡ ಸೆಟಪ್ ಮಾಡಿಬಿಟ್ಟಿದ್ದೀನಿ. ಕಾಲೇಜು ಸ್ಕೂಲ್ಗಳೆಲ್ಲ ಅವೇ ನಮ್ಮದು, ಬೇಜಾನವೇ, ಸಾಕತ್ತಾಗಿ ವರ್ಕೌಟ್ ಆಯ್ತದೆ. ನೀವು ಚೆನ್ನಾಗಿದ್ದೀರಾ ಅಂತ ನಾನು ಯಾಕೆ ಕೇಳ್ತೀನಿ ಅಂದರೆ, ನೆಕ್ಸ್ಟ್ ನೀವು ನಾನು ಓಟ್ ಹಾಕ್ಲಿ ಅಂತ ಸುಮ್ಮನೆ ಡೌ ಚಿಕ್ಕಿ ಮಾಡ್ತೀನಿ ನಾನು. ನೀವು ನನ್ನ ನಂಬಿಟ್ಟು ಓಟ್ ಹಾಕ್ಬಿಟ್ಟಿದ್ದೀರಾ, ಇರಲಿ ಪರವಾಗಿಲ್ಲ. ಇಲ್ಲಿ ಕಮ್ ಟು ದ ಪಾಯಿಂಟ್. ಡಿ ಕೆ ಸಾಹೇಬ್ರು ಯಾರು ಸಿಸ್ಸಾಗುತ್ತೇನ್ರಪ್ಪ? ಯಾರು ಸಿಸ್ಸಾಗುತ್ತೇನ್ರಪ್ಪ? ಅವ್ರ ಕೃಪೆ ಇದೆ ಅಂತ ಹೇಳಿ ಡಿ ಕೆ ಸಾಹೇಬ್ರು ಹೇಳ್ಬಿಟ್ಟವ್ರಿ. ಬಂಗಾರಪ್ಪ ಅವರು ನಮ್ಮ ಗುರುಗಳು 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 ಅವರೇ ಕಣಪ್ಪ. ನನಗೆ ಮಾರ್ಗ ಗುರಿಗಿರಿ ಎಲ್ಲ ತೋರಿಸ್ಕೊಟ್ಟಿದ್ದು, ಇವತ್ತು ಪಾಯ ಹಾಕಿರೋದು ಅವರೇ ನನಗೆ. ಈ ಹುಡುಗನಲ್ಲಿ ಏನೋ ಒಂದು ತಾಕತ್ತೈತೆ, ಸಾಕತ್ತಾಗವನೇ ಹುಡುಗ, ಹೈಟ್ ಅವನೇ, ಸ್ಮಾರ್ಟ್ ಅವನೇ ಅಂತ ಹೇಳಿ ಸಾಕತ್ತಾಗಿ ಮಾತಾಡ್ತಾರೆ ಅಂತ ಡಿ ಕೆ ಸಾಹೇಬ್ರು ಅವ್ರನ್ನ ಕರ್ಕೊಂಬಂದಿದ್ದು ರಾಜಕೀಯಕ್ಕೆ ನಮ್ಮ ಬಂಗಾರಪ್ಪ ಅವರು. ರಾಜೀವ್ ಗಾಂಧಿ ಅವರು ನೋಡಿದ್ರಂತೆ ಕಣಪ್ಪ ಇವ್ರನ್ನ ಚಿಕ್ಕ ವಯಸ್ಸಲ್ಲಿ. ಸಾಕತ್ತಾಗವನೇ ಹುಡುಗ, ಚುರುಕಾಗವನೇ ಅಂತ ಹೇಳಿದ್ರಂತೆ ಇವರು. ಹೇಳಿದ್ರಪ್ಪ ಆಮೇಲೆ ಈಗ ಅವ್ರು ಇರೋ ಮನೆಗಳೆಲ್ಲ ಹೇಳಿದ್ರಪ್ಪ. ನಾನು ಇರೋ ಮನೆ ಯಾರು ಗೊತ್ತಾ? ಫಸ್ಟು ಯಾರ್ಯಾರು ಸಿ ಎಮ್ಗಳಾಗಿದ್ರು ಎಲ್ಲ ಅದೇ ಮನೆಯೊಳಗಿದ್ರು. ನಮ್ಮ ಸಾಹೇಬರು ಸಿ ಎಮ್ ಸಿದ್ದರಾಮಯ್ಯ ಸಾಹೇಬರು ಅದೇ ಮನೆಯೊಳಗಿದ್ರು. ಈಗ ನಾನು ಅದೇ ಮನೆಯೊಳಗಿದ್ದೀನಿ. ಸುಮಾರು ಜನ ಇದ್ದೋಗವ್ರೆ. ಆ ಯೋಗ ನನಗೂ ಬಂದೈತೆ. ಬಂಗಾರಪ್ಪ ಅವ್ರಿಗೆ ಜೈ ಬಂಗಾರಪ್ಪ ಅಂತ ಹೇಳಿ ಅವರೇ ನಮ್ಮ ಗುರುಗಳು. ಅಡಿಪಾಯ ಹಾಕ್ಕೊಟ್ರು. ಇವತ್ತು ನಾನು ರಾಜಕೀಯಕ್ಕೆ ಬರೋಕ್ಕೆ ಕಾರಣ ಅವನೇ. ಕಿಲಾಡಿ ನಾನು ಅಂತ ಅವಾಗಲೇ ಚಿಕ್ಕ ವಯಸ್ಸಲ್ಲೇ ನನ್ನ ನೋಡಿ ಹೇಳ್ಬಿಟ್ಟಿದ್ರು ಅಂತ ನಿಮ್ಮ ಡಿ ಕೆ ಸಾಹೇಬ್ರು ಹೇಳೋದ್ರು ಕಣಪ್ಪ. ನಿಜ ಸಾಹೇಬ್ರೆ, ನೀವು ಹೇಳ್ತಾ ಇರೋದು, ನೀವು ಕಿಲಾಡಿನೇ ಬಿಡಿ. ನಿಮ್ಮನ್ನು ನೋಡಿದ್ರೆ ಗೊತ್ತಾಯ್ತೈತೆ ರಾಜಕಾರಣಿ ಯೋಗ ಎಲ್ಲ ನಿಮಗೈತೆ. ಅದಕ್ಕೆ ನೀವು ರಾಜಕಾರಣಕ್ಕೆ ಬಂದಿದ್ದೀರಾ, ಸೂಪರ್ ನೀವು. ಇನ್ನೊಂದು ವಿಚಾರ ಕಣಪ್ಪ, JDS BJP ಎಲ್ಲ ಜಗ 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 ಆಗಿತ್ತು ಕಣಪ್ಪ. ಎಲ್ಲ ದೇವೇಗೌಡರು ಮನೆಗೆ ಹೋಗ್ಬಿಟ್ಟು ಮಾತುಕತೆಯಾಗಿ ಫುಲ್ ಶೆಟ್ಟಿಂಗ್ ನಡೆದ್ಬಿಟ್ಟೈತಪ್ಪ. ಮಾತುಕತೆ ಫ್ರೆಂಡ್ಶಿಪ್ ಎಲ್ಲ ನಡೆದ್ಬಿಟ್ಟದೆ. ಮತ್ತೆ ಇನ್ನು ಹಂಗೆ ನಡೀತಾ ಇತ್ತಪ್ಪ, ಶುರು ಆಯ್ತದೆ. ಕೊನೆಯವರೆಗೂ ಯೋಗ ಅನ್ಸುತ್ತೆ ಇವ್ರದ್ದು, ಏನಂತ ನನಗೂ ಗೊತ್ತಿಲ್ಲ. ಆಚಾರ ವಿಚಾರಗಳೆಲ್ಲ ಹೇಳಿದ್ದೀನಿ ನಿಮಗೆ. ನಮಗೇನು ಕಣ್ಣು ಕಾಣಿಸೈತೋ ಕಿವಿಯಿಂದ ಕೇಳಿದ್ದನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಕಣಪ್ಪ. ಸಾಕಾಗೈತಿ ಇವ್ರ ಫ್ರೆಂಡ್ಶಿಪ್ಪು. ಇನ್ನೊಂದು ವಿಚಾರ ಕಣಪ್ಪ, ಆಂಟಿ ಓಡೋಗ್ಬಿಟ್ಟಿದ್ರು ಕಣಪ್ಪ. ಪಾಪ ಏನು ಮಾಡ್ತೀಯ, ಫ್ಯಾಮಿಲಿಯವರು ಓಡೋಗ್ಬಾರ್ದಾಗಿತ್ತು. ಗಂಡ ನೋಡಿದ್ರು ಗೊಳು ಅಂತ ಎಲ್ಲ ಚಾನೆಲ್ಗೆ ಹೋಗಿ ಕೂತ್ಕೊಂಡ್ಬಿಟ್ಟವ್ರೆ ಕಣಪ್ಪ. ನನ್ನ ಹೆಂಡತಿ ಓಡೋರ್ಲು ಅವರೇ ಫೋನ್ ಮಾಡಿ ಶಾಲ ಮಾಡ್ಕೊಂಬಿಟ್ಟಿದ್ದಿದ್ರೆ ಮಾನ್ಯ ಮರ್ಯಾದೆ ಹೋಯ್ತಿರ್ಲಿಲ್ಲ. ಆಂಟಿ ನೋಡಿದ್ರೆ ನಮ್ಮ ಮರ್ಯಾದೆ ಹೋಗ್ಬಿಡ್ತು, ನನ್ನ ಮರ್ಯಾದೆ ತೆಗೆದ್ಬಿಟ್ರೆ ಯಜಮಾನ್ರು ಅಂತ ಅವ್ರೆ. ಅಲ್ಲಮ್ಮ ತಾಯಿ, ನೀನು ಓಡೋಗಿದ್ದಕ್ಕಲ್ಲೇನಮ್ಮ ನಿಮ್ಮ ಯಜಮಾನ್ರು ಹೇಳಿದ್ದು. ನೀವು ಓಡೋಗಿಲ್ಲ ಅಂದ್ರೆ ಅವ್ರು ಯಾಕೆ ಹೇಳ್ತಿದ್ರು ಪಾಪ? ಕರೆಕ್ಟ್ ಅಲ್ಲೇನಮ್ಮ? ನೀನು ಓಡೋಗಿ ಪಾಪ ಹೋಗಿದ್ದಕ್ಕೆ ತಪ್ಪು. ಮಕ್ಕಳನ್ನ ಬಿಟ್ಟು ಹೋಗಿರೋದು ತಪ್ಪು. ತಾಯಿ ಆದಮೇಲೆ ಮಕ್ಕಳಾದ ಮೇಲೆ ಗಂಡ ಮಕ್ಕಳು ಅನ್ನೋ ಒಂದು ಪ್ರೀತಿ ವಿಶ್ವಾಸ ಇರಬೇಕು ಕಣಮ್ಮ. ಮದುವೆ ಆಗೋದು ಏನಕ್ಕಮ್ಮ? ಗಂಡಿನ ಜೊತೆ ಅಲ್ಲೇನಮ್ಮ? ಮದುವೆ ಆಗಿಲ್ಲ ಅಂದ್ರೆ ಅದೊಂದಮ್ಮ. ಈ ಬಾಯ್ ಫ್ರೆಂಡ್ ಬಿಟ್ಟು ಆ ಬಾಯ್ ಫ್ರೆಂಡ್ ಬಿಟ್ಬಿಟ್ಟು ಹೋದ್ರು ಅಂದರೆ ಅದೊಂದು ಏನೋ ಒಂದು ವಿಚಾರಮ್ಮ. ಮದುವೆಯಾಗಿ ಮಕ್ಕಳಾದ್ಮೇಲೆ ಇನ್ನೇನಮ್ಮ ನಿಮ್ಮದು? ಈ ಥರ ಎಲ್ಲ ಕ್ರಿಕೆಟಲ್ಲಿ ಆಡೋಕ್ಕೆ ಹೋಗ್ಬಾರ್ದಮ್ಮ. ಫುಟ್ಬಾಲು ಕ್ರಿಕೆಟು ಎಲ್ಲ ಚಿಕ್ಕ ವಯಸ್ಸಲ್ಲಿ ಆಡಬೇಕು. ದೊಡ್ಡವರಾದ್ಮೇಲೆ ವಯಸ್ಸು ಆಗ್ತಾ ಮೊಣಕಾಲೆಲ್ಲ ಸೌದೋಗ್ಬಿಟ್ಟಿರ್ತವೆ. ಮತ್ತು ಜಾಸ್ತಿ ಫೀಲ್ಡಿಗೆ ಇಳಿಯಕ್ಕೆ ಹೋಗ್ಬಾರ್ದು, ಒಳ್ಳೇದಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಸುಮಾರು ಜನ ಹೇಳ್ಬಿಟ್ಟವ್ರೆ ಕಣಪ್ಪ. ಪಾಪ ಹಂಗೆಲ್ಲ ಮಾಡ್ಕೊಳಕ್ಕೆ ಹೋಗ್ಬಿಡ್ರಮ್ಮ. ಗಂಡ ಹೆಂಡತಿ ಇಬ್ರು ಚೆನ್ನಾಗಿರ್ಬೇಕು. ಮಕ್ಕಳವ್ರೆ, ಮಕ್ಕಳ ಬಗ್ಗೆ ಯೋಚನೆ ಮಾಡಿ ಮುಂದಿನ ಜೀವನ ಹೆಂಗೆ ಅಂತ. ನಾಳೆ ಮಕ್ಕಳು ಗೊತ್ತಾಗ್ಬಿಟ್ರೆ ಅಮ್ಮನ ವಿಚಾರ ಏನಾಗಬೇಕು ಅನ್ನೋದನ್ನು ಎಲ್ಲ ಯೋಚನೆ ಮಾಡ್ಬೇಕಾಗಿರ್ತದೆ. ಎಲ್ಲರಲ್ಲ ಕೆಲವ್ರು ಇಂಥ ಕೆಲಸ ಮಾಡ್ಕೊಂಬಿಟ್ಟವ್ರೆ. ಆಮೇಲೆ ಇವಾಗ ಯಾರೊಬ್ರು ಹೇಳ್ಬಿಟ್ರಪ್ಪ, ಮೊನ್ನೆ ಬೆಂಗಳೂರು ಒಳಗಡೆ ಈ ಥರ ತುಂಬ ನಡೀತಾ ಐತೆ ಸೆಟಪ್ಗಳು, ಆಂಟಿದು ಅದು ಇದು ಅಂತ ಏನೇನೇ ಹೇಳ್ಬಿಟ್ಟವ್ನೆ ಕಣಪ್ಪ ಅವನು. ಇವಾಗ ಇಲ್ಲಿ ತುಂಬ ನಡೀತಾ ಇದೆ. ಮದುವೆ ಆದವ್ರನ್ನೇ ಟಾರ್ಗೆಟ್ ಮಾಡ್ತಾವ್ರೆ, ವಯಸ್ಸು ಹುಡುಗರು ಅಂತ ಹೇಳ್ತಾವ್ರೆ. ಇವ್ರಿಗೆ ಬುದ್ಧಿ ಇರ್ಬೇಕಲ್ಲೇನ್ರಪ್ಪ? ಇವ್ರು ಯಾಕೆ ಟಾರ್ಗೆಟ್ ಆಗಬೇಕು? ಗಂಡ ಮಕ್ಕಳು ಒಂದ್ಸತಿ ಯೋಚನೆ ಮಾಡ್ಬೇಕಲ್ಲ. ಅವು ಚಂಗಲ್ ಮುಂಡೆ ಚೆಂಗ್ಲಾಟ ಆಡ್ತಿರ್ತವೆ ಅಲ್ಲೇನಪ್ಪ. ಅವೇನು ಸಂಸಾರ ಮಾಡಕ್ಕ ಇಲ್ಲ ಜೀವನ ಕೊಡಕ್ಕೆ ಕರೀತಾರೇನಪ್ಪ? ಇಲ್ಲಪ್ಪ, ಜಸ್ಟ್ ಸುಮ್ಮನೆ ಮಾತಾಡಿ ಕಳ್ಸೋಕ್ಕೆ. ನಿಮಗೆ ಗೊತ್ತು ಏನಾಯ್ತೈತೆ ಅಂದ್ಬಿಟ್ಟು. ಕರೆಕ್ಟ್ ಅಲ್ಲೇನಪ್ಪ? ಫೇಸ್ಬುಕ್ಕು ಇನ್ಸ್ಟಾಗ್ರಾಮ್ ಎಲ್ಲ ಜಸ್ಟ್ ಎಂಟರ್ಟೈನ್ಮೆಂಟ್ ಆಗಿರಬೇಕು ಅಂತ ಒಬ್ರು ಆಂಟಿ ಹೇಳೋರಪ್ಪ. ನಿಜವಾದ ಮಾತು. ಜಸ್ಟ್ ಎಂಟರ್ಟೈನ್ಮೆಂಟ್ ಆಗಬೇಕು. ಅದನ್ನು ನೀವು ನಂಬಿಬಿಟ್ಟು ನೀನು ಸಾಕತ್ತಾಗಿದ್ಯಾ, ಸೂಪರಾಗಿ ಕಾಣಿಸ್ತೀಯಾ, ಸಾಕತ್ತಾಗಿ ನಡಿತೀಯ, ಮಸ್ತಾಗೈತೆ ಡ್ರೆಸ್ಸು ಅಂತ ನಿನ್ನ ಬುಟ್ಟಿಗೆ ಹಾಕ್ಕೊಂಡು ನುಂಗಾಕ್ಬಿಡ್ತಾರೆ. ನುಂಗ್ಬಿಟ್ಟು ಚೆನ್ನಾಗಿ ನಿನ್ನ ಕೊಳಿಸ್ಬಿಡ್ತಾರಮ್ಮ. ಆಹಾರ ಆಗೋಗ್ಬಿಡ ಅಂತ ಹೇಳೋರೆ ಕಣಮ್ಮ. ನಿಜ ಹೇಳ್ಬಿಟ್ಟವ್ರೆ ತಾಯಿ. ಸಖತ್ತಾಗಳಿದ್ಯಮ್ಮ ನೀನು, ಒಳ್ಳೆ ದಾರಿಯಲ್ಲಿ ಹೋಗು ಅಂತ ಹೇಳೋ ಒಂದು ವಿಚಾರಗಳಿವು. ಇನ್ನೂ ಐತಪ್ಪ ಹಲ್ವಾರ ವಿಚಾರಗಳವೆ ಕಣಪ್ಪ. ಬೇಜಾನವೇ, ಸಾಕತ್ತಾಗೈತೆ. ನಮ್ಮ ರೇವಣ್ಣ ಸಾಹೇಬರು ಸಿಕ್ಕಿದ್ರು ಕಣಪ್ಪ. ಎಲ್ಲ ಕೇಳಿದ್ರು ಅವ್ರಿಗೆ. ಧರ್ಮಸ್ಥಳದ ವಿಚಾರದ ಬಗ್ಗೆ ಕೇಳಿದಕ್ಕೆ ಅವ್ರು ಹೇಳಿದ್ರು, ಧರ್ಮಸ್ಥಳ ಅನ್ನೋದು ಒಂದು ದೊಡ್ಡ ಸಂಸ್ಥಾನ. ಅಲ್ಲಿ ವಿಚಾರ ಎಲ್ಲ ನಾವು ಮಾತಾಡಕ್ಕೆ ಹೋಗ್ಬಾರ್ದು, ಅದಕ್ಕೆಲ್ಲ ನ್ಯಾಯಾಧೀಶರು ದೇವರು ಅಂತ ಎಲ್ಲ ಇದ್ದಾನೆ ಅಂತ ಹೇಳಿದ್ರು ಕಣಪ್ಪ. ಆಮೇಲೆ ನಮ್ಮ ಪ್ರಜ್ವಲ್ ರೇವಣ್ಣ ಅವ್ರಿಗೆ ಏನಪ್ಪ ಅಂದರೆ ಅವ್ರಿಗೊಂದು ಸ್ಥಾನ ಕೊಟ್ಟವ್ರಂತೆ ಕಣಪ್ಪ. ಜೈಲಲ್ಲಿ ಲೈಬ್ರರಿಯಲ್ಲಿ ಕೆಲಸ ಕೊಟ್ಟವ್ರೆ. ಆದರೆ ದುಃಖವಾಗವ್ರಂತ ಹೇಳ್ತಾವ್ರೆ. ಏನು ಮಾಡೋಕ್ಕಲ್ಲ ಅಂತ ಸಿಕ್ಕಿರೋದು ಒಂದು ಅದೃಷ್ಟ ಎನ್ಕೋಬೇಕಾಯ್ತೈತೆ ಕಣಪ್ಪ ನಾವು ಕೆಲವು ಟೈಮು. ಅಲ್ಲೇನ್ರಪ್ಪ?
ಎಲ್ಲಿ ಟೈಮ್ ಅದು ಅದೃಷ್ಟ ಅನ್ಕೋಬೇಕು, ಅಷ್ಟಾದ್ರೂ ಕೊಟ್ಟವ್ರಲ್ಲ ಅಂದ್ಬಿಟ್ಟು ಅಲ್ವೇನ್ರಪ್ಪ. ಶಿಕ್ಷೆ ಆದವ್ರಿಗೆ ಎಂತೆಂಥ ಏನೇನೋ ಕೆಲಸಗಳು ಕೊಡ್ತಾರೆ ಕಣಪ್ಪ. ಈ ಥರದ್ದು ಒಳ್ಳೆ ಕೆಲಸ ಅಂದ್ಕೊಂಡು ದೇವ್ರು ಕೊಟ್ಟ ಭಗವಂತ ಕೊಟ್ಟ ಕೆಲಸ ಅಂತ ಮಾಡ್ಕೊಂಡು ಹೋಗ್ಬೇಕು. ಈಗ ನಾವು ಮಾಡ್ಕೊಂಡು ಹೋಗ್ತಿಲ್ಲನಪ್ಪ, ದೇವ್ರು ಕೊಟ್ಟ ಕೆಲಸ ಅಂದ್ಬಿಟ್ಟು ಅನ್ನ ಕರೆದು ಅನ್ನದಾತರು ಅನ್ನ ಕೊಟ್ಟವ್ರೆ ಅಂದಮೇಲೆ ಅನ್ನದಾತರಿಗೆ ನಾವು ಕೈ ಮುಗಿದು ನಾವು ಕೆಲಸ ಮಾಡ್ಕೊಂಡು ಹೋಗ್ಬೇಕು ಕಣಪ್ಪ. ಇದು ವಿಚಾರ ಕಣಪ್ಪ. ಆಚಾರ ವಿಚಾರಗಳು ಇಷ್ಟಾಗಿತ್ತು, ಇನ್ನೂ ಹಲ್ವಾರು ವಿಚಾರಗಳು ಬೇಪ ತಗೊಂಬರ್ತೀನಿ. ಎಲ್ಲೇ ಹೋಗಕ್ಕೆ ಹೋಗ್ಬೇಡಿ, ಒಂದು ಗ್ಲಾಸ್ ನೀರು ಕುಡ್ಕೊಂಬರ್ತೀನಿರಪ್ಪ. ಆಮೇಲೆ ಏನಂದ್ರಿ? ಸುಮ್ಮನೆ ಕೂತ್ಕೊಳ್ಳಯ್ಯ, ನಾನಲ್ಲಪ್ಪ, ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಹೇಳಿರ ಅಂಥದ್ದು. ಕೂತ್ಕೊಳ್ಳಯ್ಯ, ಸಮುದಾಯ ಭವನ ಫಸ್ಟ್ ನಿನ್ನ ಮಗನ ಓದ್ಸಯ್ಯ ನೀನು. ಫಸ್ಟು ನಿನ್ನ ಮಗನ ಓದಿಸ್ತೀನು, ಆಮೇಲೆ ಸಮುದಾಯ ಭವನ ಏನೋ ಭವನ ಮಾಡುವಂತೆ ನೀನು, ಸಮುದಾಯ ಭವನ ಮಾಡುವಂತೆ ಅಂತ ಹೇಳಿದ್ರು ಕಣಪ್ಪ. ಸುಮ್ಮನೆ ಕೂತ್ಕೊಳ್ಳಪ್ಪ. ಇನ್ನೊಬ್ರು ಕೇಳವ್ರೆ ಒಂದು 10 ಕೋಟಿ ಅಲ್ಲ 10 ಎಕರೆ ಜಮೀನು ಕೊಡುವಂಥ ಸಮುದಾಯ ಭವನ ಮಾಡಕ್ಕೆ ಇಲ್ಲಿ ಯಾರೋ 10 ಕೋಟಿ ರೂಪಾಯಿ ಬೇರೆ ಕೇಳೋರಿ ಅಂತ ಹೇಳಿದ್ರು ಕಣಪ್ಪ. ಗ್ಯಾರಂಟಿಗಳೆಲ್ಲ ಏನಗಯ್ಯ ಕೊಟ್ಟಿರೋದು ನಾನು? ಏನಗಯ್ಯ ಕೊಟ್ಟಿರೋದು? ನಿನಗೆ ಅಲ್ವೇನಯ್ಯ? ನಿನಗೆ ಅಲ್ವೇನಯ್ಯ? ಅವರಪ್ಪ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಹೇಳಿದ್ದು ಸಮುದಾಯ ಭವನ ಆಮೇಲೆ ಮಾಡುವಂತೆ, ಪೋಸ್ಟು ನಿನ್ನ ಮಗನ ಓದಿಸು, ವಿದ್ಯಾವಂತನಾಗ ಮಾಡು. ಗ್ಯಾರಂಟಿಗಳ ಏನಕ್ಕಪ್ಪ ಕೊಟ್ಟಿರೋದು? ನಿನಗೋಸ್ಕರ ತಾನೇ ಕೊಟ್ಟಿರೋದು ಅಂದರು. ಸುಮ್ಮನೆ ಕೂತ್ಕೊಳ್ರಲ್ರಿ ಅವರಪ್ಪ. ಮಾತಾಡೋ ಮಾತು ಅವ್ರು ಹೇಳಿರೋಂಥದ್ದು ಕಣಪ್ಪ. ನಮ್ಮ ಡಿ ಕೆ ಸಾಹೇಬ್ರು ನೋಡಿದ್ರೆ ಸಾಕೇತಾಗಿ ಹೇಳ್ಬಿಟ್ಟವ್ರೆ ಕಣಪ್ಪ, ಬಂಗಾರಪ್ಪನ ಸಿಸ್ಸ ನಾನು ಅಂತ. ಇನ್ನು ಹಲವಾರು ವಿಚಾರಗಳವಪ್ಪ, ಬೇಜಾನವೇ ಹೇಳೋವಂಥ ವಿಚಾರಗಳು ಕೇಳ್ಕೊಂಡು ಆಮೇಲೆ ನಿಮಗೆ ಗೊತ್ತಾಯ್ತದೆ ಏನು ಎತ್ತ ಅಂತ. ಬೇಕೇನಪ್ಪ? ಗೊತ್ತಾಯ್ತಾನಪ್ಪ? ಸಮುದಾಯ ಭವನ ಮಾಡೋಕ್ಕೆ ನೀನು ಫಸ್ಟು ನಿನ್ನ ಮಗನ ವಿದ್ಯಾವಂತನಾಗ ಮಾಡು. ಸುಮ್ಮನೆ ಕೂತ್ಕೊಳ್ಳಯ್ಯ, ಗ್ಯಾರಂಟಿ ಕೊಟ್ಟಿರೋದು ಏನಕ್ಕೆ? ನಿನಗೆ ಅಲ್ವಾ ಅಂತ ಹೇಳಿದ್ರು ಕಣಪ್ಪ. ಇನ್ನೊಂದು ವಿಚಾರ ಹಾಕೊಂಡ್ರಪ್ಪ, ನಿಖಿಲ್ ಕುಮಾರಸ್ವಾಮಿ ಅವರು ಫುಲ್ಲು ಟಾಂಗ್ ಮೇಲೆ ಟಾಂಗು, ಫುಲ್ಲು ಟಂಗು ಲಂಗು ಫುಲ್ಲು ಎಲ್ಲ ಬಿಡ್ಬಿಟ್ಟವ್ರೆ ಕಣಪ್ಪ. ಸಾಕಾಯ್ತಾಗಿ ಡೈಲಾಗ್ ಹೊಡೆದ್ಬಿಟ್ಟವ್ರಿ ಯಶವಂತಪುರದಲ್ಲಿ ನಡೆದಿರೋಂಥ ಸಮಾವೇಶನದಲ್ಲಿ. ಡಿ ಕೆ ಅವರೇ, ನೀವು ಆಡಿದ ಆಟ ಎಲ್ಲ ಆಡ್ಬಿಟ್ರೆ ಜನ ನಿಮ್ಮನ್ನು ಬಿಟ್ಬಿಡ್ತಾರ, ಅಷ್ಟು ಸುಲದಾಗಿ ಬಿಡಲ್ಲ. ನಿಮ್ಮಂಗೆ ನಾವೇನು ಮಾಲ್ಗಿಲೆಲ್ಲ ಏನು ಕಟ್ಕೊಂಡಿಲ್ಲ ಹಾಕಂಡ್ರಿ. ಮಿಸ್ಟರ್ ಡಿ ಕೆ ಅವರೇ, ಒಂದು ಜ್ಞಾಪಕ ಇರಲಿ, ನಮ್ಮ ಪರಿವಾರದಲ್ಲಿ ಏನು ನಡೀತೆ ಅಂತ ನನಗೆ ಗೊತ್ತಿರತ್ತೆ. ನೀವೇನ್ರಿ ಅಂದ್ಬಿಟ್ಟು ಡಿ ಕೆ ಸಾಹೇಬ್ರಿಗೆ ಫುಲ್ ಟ್ಯಾಂಕ್ ಕೊಟ್ಬಿಟ್ಟವ್ರೆ ನಮ್ಮ ನಿಖಿಲ್ ಕುಮಾರ್ ಸಾಹೇಬರು. ಸಾಕಾಯ್ತಾಗೆ ಹೊಡೆದಾಕ್ಬಿಟ್ಟವ್ರೆ ಡೈಲಾಗು ಕಣಪ್ಪ. ಮಾಲ್ಗಿಲೆಲ್ಲ ಕೆಟ್ಕೊಂಡ್ಬಿಟ್ಟಿದ್ದೀರಲ್ಲ, ನಿಮ್ಮಂಗೆ ನಾವಲ್ಲ. ಮಾಲ್ ಯಾವುದು ಅಂತ ನಿಮಗೆಲ್ಲ ಗೊತ್ತಿರೋ ವಿಚಾರ. ಓಕೆನ್ರಪ್ಪ? ಇನ್ನೊಂದು ವಿಚಾರ ಕಣಪ್ಪ, ಮುಸ್ಲಿಮ್ನವರು ನಮ್ಮ ಗಣೇಶ ಹೋಗ್ಬೇಕಾದ್ರೆ ಕಲ್ಲು ಹೊಡೆದ್ಬಿಟ್ಟವ್ರೆ ಅಂತ ಗಲಾಟೆಗೆದ್ದು ಈಗ ನಮ್ಮ ಗಣೇಶ ಕಡೆ ಹಿಂದೂ ಅವರು ಅವ್ರ ಮೇಲೆ ಅಟ್ಯಾಕು, ಮುಸ್ಲಿಮ್ನವರು ಹಿಂದೂ ಮೇಲೆ ಅಟ್ಯಾಕು, ಹಿಂಗೆ ಆಗ್ಬಿಟ್ಟದೆ ಕಣಪ್ಪ. ಯಾಕೆ ಈ ಕೆಲಸ ಮಾಡ್ತಾರೋ ಗೊತ್ತಿಲ್ಲಪ್ಪ. ನಿಮ್ಮ ಹಬ್ಬಕ್ಕೆ ಹೆಂಗೆ ಶಾಂತವಾಗಿರ್ತೀರಾ, ನಮ್ಮ ಹಬ್ಬ ಮಾಡ್ಬೇಕಾದ್ರು ನೀವು ಶಾಂತವಾಗಿರ್ರಿ ಅಂತ ಹೇಳೋದು ನಮ್ಮ ಉದ್ದೇಶ. ಹೇಳ್ತಾ ಇದ್ದೀವಿ ಕಣ್ರಪ್ಪ. ದಯವಿಟ್ಟು ಯಾರು ಗಲಾಟೆ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಇದು ತಪ್ಪು 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 ತಪ್ಪು. ನಿಮ್ಮ ಹಬ್ಬ ಹೆಂಗೆ ಮಾಡ್ಕೊಂಡಾಗ ಗಲಾಟೆ ಆಗಲ್ವೋ ಹಂಗೆ ನಮ್ಮ ಹಬ್ಬ ಮಾಡ್ಬೇಕಾದ್ರು ನೀವು ಗಲಾಟೆ ಮಾಡಬಾರ್ದು, ತಪ್ಪು. ಯಾಕೆ ಕಲ್ಲು ಹೊಡಿತೀರಾ? ಕಲ್ಲು ಹೊಡೆದ್ರೆ ನಿಮಗೆ ಬಿಟ್ಬಿಡ್ತಾರೇನ್ರಪ್ಪ? ನೋಡ್ರಿ, ಈಗ ನಮ್ಮವರು ನಿಮ್ಮವರು ಅಂತಾರೆ, ನಿಮ್ಮವರು ನಮ್ಮವರು ಅಂತಾರೆ. ಹೊಡೆದವ್ನು ಯಾರು ಅಂತ ಗೊತ್ತಿಲ್ಲ ಕಣಪ್ಪ. ಅವ್ನು ಹಿಡ್ದಾಕೊಂಬಿಟ್ಟು ಸರಿಯಾಗಿ ವರ್ಕೌಟ್ ಮಾಡಿ ಸ್ವಲ್ಪ ಕೊಬ್ಬರಿ ಎಣ್ಣೆ ಖಾರದ ಪುಡಿ ಹಾಕಿ ಸರಿಯಾಗಿ ರುಬ್ಬೋದ್ರ ಅಂದರೆ ಪೊಲೀಸ್ನವರು ಎಲ್ಲ ಬಾಯಿ ಬಿಟ್ಬಿಡ್ತಾರೆ. ಯಾರು ಹೊಡೆಯಕ್ಕೆ ಹೇಳಿದ್ರು ಗಣೇಶನಿಗೆ ಕಲ್ಲು ಹೊಡೆದವ್ರು ಯಾರು ಏನು ಅಂತ ಈಗ ಆಚಾರ ವಿಚಾರ ಎಲ್ಲ ಹೊರಗಡೆ ಬರ್ತವೆ. ಮಾಡ್ಕೋಬೇಡಿ, ದಯವಿಟ್ಟು ಗಲಾಟೆ ಮಾಡ್ಕೊಳಕ್ಕೆ ಹೋಗ್ಬಿಡಿಯಪ್ಪ. ಇಲ್ಲಿ ಇರೋದು 2 ಜಾತಿ ಕಣಪ್ಪ, ಒಂದು ಹೆಣ್ಣು ಜಾತಿ, ಒಂದು ಗಂಡು ಜಾತಿ ಕಣ್ರಪ್ಪ. ಅದನ್ನು ಬಿಟ್ಬಿಟ್ಟು ನೀನು ಹಿಂದೂ ನಾನು ಮುಸ್ಲಿಮು ಅನ್ಕೊಂಡು ಮಾಡ್ಕೊಂಡಿದ್ದು ಬಿಟ್ರೆ ಹಿಂಗೆ. ನಾನು ಭಾರತದ ಪ್ರಜೆ, ನಾವು ಭಾರತದ ಪ್ರಜೆಗಳು ಅನ್ಕೊಂಡಿರ್ಬೇಕು ಕಣಪ್ಪ. ನಾವೆಲ್ಲ ಭಾರತ ತಾಯಿ ಮಕ್ಕಳು. ಇದು ಯಾವಾಗ ಕಲಿತಿರೋ, ನಿಮ್ಗೆ ಯಾವಾಗ ಬುದ್ಧಿ ಬರ್ತದೋ ಗೊತ್ತಿಲ್ಲ ಕಣ್ರಪ್ಪ. ಹಿಂಗೆಲ್ಲ ಮಾಡ್ಕೋಬೇಡಿ, ತಪ್ಪು. ನೀವು ಮಾಡಿರೋದು ತಪ್ಪು, ಕಲ್ಲು ಹೊಡೆದಿರೋದು ಮಹಾ ತಪ್ಪು ತಪ್ಪು ತಪ್ಪು. ಅದು ಗಣೇಶನ ವಿಚಾರದಲ್ಲಿ ಬಂದರೆ ಬಿಟ್ಬಿಡ್ತಾರೇನ್ರಪ್ಪ ನಿಮಗೆ? ಶಾಕಲಕ್ಕ ಬೇಬಿ ಮಾಡಾಕ್ ಬಿಡ್ತಾರನಪ್ಪ. ಗಣೇಶ ಇಟ್ಟವರು ಅವ್ರು ಕಲ್ಲು ಹೊಡೆದ್ಬಿಟ್ರೆ ಶಾಕಲಕ್ಕ ಬೇಬಿ ಐತಿ, ಇವಾಗ ನಿಮ್ಗೆ ಹಬ್ಬ ಐತೆ ಕಣ್ರಪ್ಪ ಅಂತ ಹಬ್ಬ ಮಾಡಕ್ಕೆ ಶುರು ಮಾಡ್ಬಿಟ್ಟವ್ರೆ. ಗಲಾಟೆ ನಿಲ್ತಾ ಇಲ್ಲ ಕಣ್ರಪ್ಪ. ಇದು ನಡೀತಾ ಇರೋದು ಯಾರಿಂದ, ಮಾಡಿಸ್ತಾ ಇರೋದು ಯಾರಿಂದ? ರಾಜಕಾರಣಿಗಳ ಇಲ್ಲ ಏರಿಯಾದಲ್ಲಿ ನಡೆಯೋ ಹುಡುಗರ ಮಾಡ್ತಾ ಇರೋದು ಯಾರು ಅಂತ ಗೊತ್ತಾಗಬೇಕು. ಪೊಲೀಸ್ನವರು ದಯವಿಟ್ಟು ತನಿಖೆ ಮಾಡಿ ಯಾರು ಏನು ಅಂತ ನೋಡ್ಕೊಳ್ಳಿ. ಗಲಾಟೆಗಳು ಮಾಡ್ಕೊಳಕ್ ಬಿಡಬೇಡಿ, ಹೊಡೆದಾಡಬೇಡಿ ಅಣ್ಣ ತಮ್ಮಂದಿರಿ ಅಂತ ಹೇಳೋದು ನಮ್ಮ ಉದ್ದೇಶ. ಏನ್ರಪ್ಪ, ಇವತ್ತನೇ ವಿಚಾರ ಇಷ್ಟ ಆಗಿತ್ತು ಕಣಪ್ಪ. ಇನ್ನೂ ಹಲವಾರು ವಿಚಾರವಪ್ಪ. ಅದೇ ಆಂಟಿ ಬೇರೆ ಅವ್ರು ಓಡೋಗ್ಬಿಟ್ಟಿದ್ರು ಪಾಪ ಕಣಪ್ಪ. ಮಕ್ಕಳು ಬಿಟ್ಬಿಟ್ಟು ಗಂಡಾಗಳು ಅಂತ ಎಲ್ಲ ಕಡೆ ಹೇಳ್ಕೊಂಡು ಹೊರಡ್ತಾವ್ರಿ. ಚಿನ್ನು ಬಂದ್ಬಿಡು, ಚಿನ್ನು ಚಿನ್ನು ಅಂತವ್ರೆ ಪಾಪ. ಚಿನ್ನು ನೋಡಿದ್ರೆ ಅಲ್ಲಿ ಓಡೋಗ್ಬಿಟ್ಟವ್ರಿ. ಏನು ಮಾಡೋಕ್ಕಾಯ್ತೈತೆ?
ಚಿನ್ನುಗೆ ಬುದ್ಧಿ ಇರಬೇಕಪ್ಪ, 3 ಮಕ್ಕಳವೆ, 3 ಚಿನ್ನಗಳವೆ. ಚಿನ್ನುಗೆ ಅದು ಬುದ್ಧಿ ಬರಬೇಕಾಯ್ತು. ಚಿನ್ನುಗೆ ಬುದ್ಧಿ ಬಂದಿಲ್ಲ ಅಂದರೆ ಏನು ಮಾಡೋಕ್ಕಾಯ್ತದೆ? ಗಂಡ ಕಾರ್ ತೊಗೊಂಡವ್ರೆ, ಮನೆ ಎಲ್ಲ ಸಂಸಾರ ನೆಡ್ಸ್ಕೊಂಡು ಹೋಯ್ತವ್ರು ಅಂದ್ರೆ ಯಾಕೆ ಬೇಕಮ್ಮ? ಏನೋ 16 ವಯಸ್ಸು 17 ವಯಸ್ಸು ಓಡೋಗಿದೆ ಅಂದರೆ ವಯಸ್ಸು ಹುಡುಗಿ ಓಡೋಗ್ಬಿಟ್ಲಪ್ಪ ಅನ್ಬೋದಿತ್ತು. ಮದುವೆಯಾಗಿ ಮಕ್ಕಳಾಗಿರೋರು ಹಿಂಗೆ ಓಡೋಗ್ಬಿಟ್ರೆ ಹೆಂಗ್ರಪ್ಪ? ಏನರಪ್ಪ ನಡೀತಾ ಐತೆ ಬೆಂಗಳೂರು ಒಳಗಡೆ ಎಲ್ಲ ಕಡೆ ನಡೀತಾ ಐತಪ್ಪ. ಯಾಕೆ ಈ ಥರ ಮಾಡ್ತಾವ್ರೋ ಗೊತ್ತಿಲ್ಲ. ಫಸ್ಟು ಈ ನನ್ನ ಮಕ್ಕಳಿಗೆ ಇಟ್ಕೊಂಡು ಜಡಾಯಿಸ್ಬೇಕು ಕಣಪ್ಪ. ಮದುವೆ ಆದವ್ರ ಮೇಲೆ ಹೆಣ್ಮಕ್ಳ ಮೇಲೆ ಕಣ್ಣು ಹಾಕ್ತಾರಲ್ಲ ಅಂತ ನನ್ನ ಮಕ್ಕಳನ್ನ ಕರ್ಕೊಂಡು ಹೋಗ್ಬಿಟ್ಟು ಶಾಕಾಲಾಕ ಬೇಬಿ ಮಾಡ್ಯಾಕೆ ಕೊಡ್ಬೇಕು. ಅಂದರೆ ಹಾಕೊಂಡು ಸರಿಯಾಗಿ ಕೊಡಬೇಕು, ಅವಾಗ ಸರಿ ಹೋಯ್ತದೆ ಕಣಪ್ಪ. ಸಂಸಾರ ಮಾಡ್ತಾ ಇರೋರು ಸಂಸಾರ ನಾಳೆ ಮಾಡ್ತಾರಲ್ಲ, ನಾಳೆ ನೀನು ಇವ್ರ ಹೆಂಡ್ತಿನ ಕರ್ಕೊಂಡು ಓಡುತ್ತೆ, ನಾಳೆ ನೀನು ಮದುವೆ ಆಯ್ತಲ್ಲ ಹೊಸದಲ್ಲಿ ಪಕ್ಕದ ಮನೆ ಬ್ಯಾಚುಲರ್ ಹುಡುಗ ಕರ್ಕೊಂಡು ಓಡಾಡ್ಬಿಡ್ತಾನಪ್ಪ. ಹುಷಾರಾಗಿರು. ಇವೆಲ್ಲ ಮಾಡ್ಕೊಳಕ್ಕೆ ಹೋದ್ರೆ ನಾಳೆ ನಿನಗೆ ಎಡವಟ್ಟು. ಓಕೆನಾ? ಕರ್ಮ ಕಮ್ಸ್ ಬ್ಯಾಕ್ ಅಂತಾರಲ್ಲ, ಹಂಗೆ ಹುಡುಗ ಕಮ್ಸ್ ಬ್ಯಾಕ್ ಆಫ್ ಯುವರ್ ವೈಫ್ ಅನ್ನೋ ಥರ ಆಗೋಗ್ಬಿಡ್ತದೆ. ಮಾಡ್ಕೊಳಕ್ಕೆ ಹೋಗ್ಬಿಡಪ್ಪ. ನೀನು ಮಾಡಿರೋ ತಪ್ಪು, ನೀನು ತಪ್ಪು ಮಾಡಿಬಿಟ್ಟಿದ್ಯಾ ಬಿಡ್ತಾರೆ. ಯಜಮಾನ್ರ ಕೈಗೆ ಸಿಕ್ಕಾಕೊಂಬಿಟ್ರೆ ನಿನಗೆ ಫುಲ್ಲು ರುಬ್ಬಾಕ್ಬಿಡ್ತಾರೆ ಕಣಪ್ಪ. ಖಾರದ ಪುಡಿ ಪುದೀನ ಚಟ್ನಿ ಎಲ್ಲ ಹಾಕ್ಬಿಟ್ಟು ಹುಷಾರಾಗಿರು. ಈ ಕೆಲಸ ಮಾಡಿರೋದೇ ತಪ್ಪು ನೀನು. ಅಮ್ಮ ತಾಯಿ ನೀನು ನೋಡ್ಕೊಳ್ಳಮ್ಮ, ಮಕ್ಕಳವ್ರೆ, ಮಕ್ಕಳ ಬಗ್ಗೆ ಯೋಚನೆ ಮಾಡಮ್ಮ. ಸಂಸಾರ 3 ಮಕ್ಕಳಾಯ್ತು, ಗಂಡ ಆಯಿತು, ಲವ್ ಆಯಿತು, ಮದುವೆ ಆಯ್ತು, ಎಲ್ಲ ಆಯಿತು. ಅದೆಲ್ಲ ಬಿಟ್ಬಿಟ್ಟು ಬೇರೆಯವ್ರ ಜೊತೆ ಎಲ್ಲ ಓಡೋಗೋದು ಯಾಕೆ? ಈ ಇನ್ಸ್ಟಾಗ್ರಾಮು, ಈ ಫೇಸ್ಬುಕ್ಕಲ್ಲೆಲ್ಲ ಫ್ರೆಂಡ್ ಮಾಡಿಕೊಂಡು ಇನ್ಸ್ಟಾಗ್ರಾಮು ಇವೆಲ್ಲ ಜಸ್ಟ್ ಎಂಟರ್ಟೈನ್ಮೆಂಟಾಗಿ ನೋಡ್ಬೇಕಪ್ಪ. ಫುಲ್ ಎಂಟರ್ಟೈನ್ಮೆಂಟ್ನೇ ನೀವು ಲೈಫೇ ಇದು ಅಂದ್ಕೊಂಡು ಹೋಗ್ಬಿಟ್ರೆ ನಿಮ್ಮ ಜೀವನ ತುಂಬ ಕಷ್ಟ ಆಯ್ತದೆ ಮುಂದೆ. ಇಷ್ಟು ಮಾತ್ರ ಹೇಳಕ್ಕೆ ಸಾಧ್ಯ ಕಣ್ರಪ್ಪ. ದಯವಿಟ್ಟು ಮಾಡ್ಕೊಳಕ್ಕೆ ಹೋಗ್ಬಿಡ್ರಮ್ಮ. ಯಾರು ಹುಷಾರಾಗಿರ್ರಿ, ಎಚ್ಚರವಾಗಿರ್ರಿ ಅನ್ನೋತ್ತ ಗಲಾಟೆಗಳು ಮಾಡ್ಕೊಳಕ್ಕೆ ಹೋಗ್ಬೇಡಿ. ಗಣೇಶ ಮಸೀದಿಗೆ ನೀವು ಹೊಡೆದ್ರಿ, ಗಣೇಶ ಇದೆಲ್ಲ ಮಾಡಬಾರ್ದು, ತಪ್ಪು. ನಮ್ಮದು ನಮ್ಮ ಸಂಪ್ರದಾಯ, ಭಾರತದ ಮಕ್ಕಳು ನಾವು, ಭಾರತ ತಾಯಿ ಮಕ್ಕಳು ಅಂತ ಬದುಕೋದು ಕಲೀರಿ. ನಮ್ಮ ಭಾರತ ನಂಬರ್ 1 ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಕಣ್ರಪ್ಪ. ಬರ್ಲೇನ್ರಪ್ಪ, ಇವತ್ತಿನ ಆಚಾರ ವಿಚಾರ ಇಷ್ಟ ಆಗಿತ್ತು ಕಣಪ್ಪ. ನಿಖಿಲ್ ಅವರು ಟಾಂಗು, ಡಿ ಕೆ ಶಿವಕುಮಾರ್ ಈಗ ನಿಖಿಲ್ ಅವ್ರಿಗೆ ಟಾಂಗು, ಟಾಂಗ್ ಮೇಲೆ ಟಾಂಗು, ಯಾರ ಟಂಗು ಯಾರ ಟೊಂಗೋ ಗೊತ್ತಿಲ್ಲ ಕಣ್ರಪ್ಪ. ಎಲ್ಲ ನೀವೇ ನೋಡಿ, ಎಲ್ಲ ಗೊತ್ತಾಯ್ತದೆ. ಓಟ್ ಬರ್ತೀನಿ ಕಣ್ರಪ್ಪ. ಇವತ್ತಿನ ವಿಚಾರ ಇಷ್ಟ ಆಗಿತ್ತು. ಶಂಭುಲಿಂಗ, ನಿಮ್ಮ ಓಟ್ ಯಾರಿಗೆ? ನನಗೆ ಕಣಪ್ಪ. ನಿಮ್ಮ ಓಟ್ ಎಲ್ಲರೂ ಓಟ್ ಯಾರಿಗೆ? ನನಗೆ ಕಣಪ್ಪ. ನನಗೆ ಹಾಕಬೇಕು. ಯಾಕಂದ್ರೆ ನೀವು ಚೆನ್ನಾಗಿದ್ದೀರಾ ಅಂತ ಕೇಳಿದ್ದೀನಿ. ಏನೂ ಕೊಟ್ಟಿಲ್ಲ ನಾನು ನಿಮಗೆ ಗೆದ್ದ ಮೇಲೆ, ಆದರೆ ಚೆನ್ನಾಗಿದ್ದೀರಾ ಅಂತ ಕೇಳ್ತೀನಲ್ಲ, ಅದಕ್ಕಾದ್ರೂ ನೀವು ಏನಾದ್ರು ಮಾಡಿ ನಾನು ಓಟ್ ಹಾಕಿ ಗೆಲ್ಲಿಸ್ಬೇಕು. ನಾನು ಕೋಟಿಗಟ್ಟಲೆ ದುಡ್ಡು ಮಾಡಿಕೋಬೇಕು. ಬರ್ಲೇನ್ರಮ್ಮ? ಕಾಲೇಜ್ ಆಯಿತು, ಸ್ಕೂಲ್ ಆಯಿತು, ಅಪಾರ್ಟ್ಮೆಂಟ್ಗಳಾಯ್ತು, ಇನ್ನೂ ಏನೇನೋ ಕಟ್ಟೋದೈತೆ, ಆಸೆ ಐತಮ್ಮ. ಬೆಂಗಳೂರೇ ತಗೋಬೇಕು ಅನ್ಕೊಂಡಿದ್ದೀನಿ. ಅರ್ಧ ಬೆಂಗಳೂರು ನಾನು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.